ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿವಾದವೊಂದನ್ನು ಹುಟ್ಟುಹಾಕಿದ್ದಾರೆ. ಇದ್ರೀಶ್ ಪಾಷಾ ಹತ್ಯೆ ಸೇರಿದಂತೆ ವಿವಿಧ ಕ್ರಿಮಿನಲ್ ಪ್ರಕರಣಗಳ ಆರೋಪವನ್ನು ಎದುರಿಸುತ್ತಿರುವ ಪುನೀತ್ ಕೆರೆಹಳ್ಳಿಗೆ ಅವರು ಆಶೀರ್ವಾದ ಮಾಡುವ ವಿಡಿಯೋ ಹರಿದಾಡ್ತಿದೆ. ನೀನು 100 ವರ್ಷ ಬಾಳು, ನಿನ್ನ ಈ ಸೇವೆ ಇನ್ನೂ ಮುಂದುವರಿಯಲಿ ಎಂದು ಅವರು ಹೇಳುವ ವಿಡಿಯೋ ಬಹಿರಂಗವಾಗಿದೆ. ಆತನ ಕೈ ಹಿಡಿದು ನಾಗಲಕ್ಷ್ಮಿ ಚೌಧರಿ ಆಶೀರ್ವಾದ ಮಾಡಿದ್ದಾರೆ. ಮಾತ್ರ ಅಲ್ಲ, ಹಾಗೆ ಆಶೀರ್ವಾದ ಮಾಡುವಾಗ ಅವರ ಮುಖದಲ್ಲಿ ಇರುವ ತೃಪ್ತಿ ಮತ್ತು ನಗು ಅವರು ಪೂರ್ಣ ಮನಸ್ಸಿನಿಂದಲೇ ಈ ಆಶೀರ್ವಾದವನ್ನು ಮಾಡಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ಪುನೀತ್ ಕೆರೆಹಳ್ಳಿ ಕೂಡ ಅಷ್ಟೇ ವಿನೀತನಾಗಿ ಆ ಆಶೀರ್ವಾದವನ್ನು ಸ್ವೀಕರಿಸಿದ್ದಾನೆ. ಈ ಘಟನೆಗೆ ಹಲವರು ಸಾಕ್ಷಿಯಾಗಿರುವುದು ಕೂಡ ವಿಡಿಯೋದಲ್ಲಿ ಗೊತ್ತಾಗ್ತದೆ. ನಾಗಲಕ್ಷ್ಮಿ ಯಾವ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರೋ ಅದೇ ಸರ್ಕಾರ ಈ ಪುನೀತ್ ಕೆರೆಹಳ್ಳಿಯನ್ನು ಓರ್ವ ಆರೋಪಿಯಾಗಿ ನೋಡ್ತಿದೆ. ಇದ್ರೀಸ್ ಪಾಷರನ್ನ ಹತ್ಯೆಗೈದ ಆರೋಪದ ಹೆಸರಲ್ಲಿ ಆತ ಜೈಲಿನಲ್ಲಿದ್ದ. ಅದಕ್ಕಿಂತ ಮೊದಲು ತಪ್ಪಿಸಿಕೊಂಡು ಹೊರ ರಾಜ್ಯದಲ್ಲಿದ್ದ. ಮಾತ್ರ ಅಲ್ಲ, ಕಾನೂನನ್ನ ಕೈಗೆತ್ತಿಕೊಂಡು ದಾಂಧಲೆ ನಡೆಸಿದ ಹಲವು ಆರೋಪಗಳು ಈತನ ಮೇಲಿವೆ. ವೇಶ್ಯಾವಾಟಿಕೆಯ ಆರೋಪವೂ ಈತನ ಮೇಲಿದೆ. ಇತ್ತೀಚೆಗಷ್ಟೇ ಕಾರ್ಮಿಕರ ಬಡಾವಣೆಗೆ ನುಗ್ಗಿ ಅವರ ಆಧಾರ್ ಕಾರ್ಡ್ ಅನ್ನು ತಪಾಸಣೆ ನಡೆಸಿದ ಆರೋಪವೂ ಈತನ ಮೇಲಿದೆ. ರಾಜ್ಯ ಸರ್ಕಾರವನ್ನು ಪ್ರತಿದಿನ ಕೀಳು ಭಾಷೆಯಲ್ಲಿ ನಿಂದಿಸುತ್ತಾ ತಿರುಗಾಡ್ತಾ ಇರುವ ಈತನ ಬಗ್ಗೆ ಬಹುಸಂಖ್ಯಾತ ಕನ್ನಡಿಗರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಈ ವಿಷಯ ಗೊತ್ತಿಲ್ಲ ಎಂದು ಹೇಳಿದರೆ ಅದನ್ನು ನಂಬೋದಕ್ಕೆ 6 ಕೋಟಿ ಕನ್ನಡಿಗರಲ್ಲಿ ಯಾರೂ ಸಿದ್ಧರಿಲ್ಲ. ನಾಗಲಕ್ಷ್ಮಿ ಅವರಿಗೆ ಒಳ್ಳೆಯ ಹೆಸರಿದೆ. ಅವರು ಇತರರಿಗಾಗಿ ತಕ್ಷಣ ಸಹಾಯಕ್ಕೆ ತಲುಪುತ್ತಾರೆ ಎಂದೆಲ್ಲ ಅಭಿಪ್ರಾಯ ಇದೆ. ಇಂತಹ ನಾಗಲಕ್ಷ್ಮಿ ಅವರು ಪುನೀತ್ ಕೆರೆಹಳ್ಳಿ ಅಂತ ಕ್ರಿಮಿನಲ್ ಆರೋಪಿಯೊಂದಿಗೆ ಇಷ್ಟೊಂದು ಸೌಜನ್ಯಯುತವಾಗಿ ನಡೆದುಕೊಳ್ಳುವುದು ಮತ್ತು ಆತನಿಗೆ ಆಶೀರ್ವಾದ ನೀಡುವುದೆಲ್ಲ ಏನು ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿರುವವರು 2 ಮುಖವನ್ನು ಹೊಂದಿದ್ದಾರೆ. ಅವರು ಹಗಲು ಕಾಂಗ್ರೆಸ್ ಆದರೆ ರಾತ್ರಿ ಬಿಜೆಪಿ ಎಂಬ ಆರೋಪವನ್ನು ಹೊರಿಸುವವರು ನಾಗಲಕ್ಷ್ಮಿ ಅವರನ್ನ ಅದಕ್ಕೆ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಓರ್ವ ಕ್ರಿಮಿನಲ್ ಆರೋಪಿಗೆ ಹೀಗೆ ಆಶೀರ್ವಾದ ಮಾಡಿದರೆ ಇನ್ನು ಉಳಿದವರ ಪರಿಸ್ಥಿತಿ ಹೇಗಿರಬಹುದು ಎಂಬ ಪ್ರಶ್ನೆಯನ್ನು ಅನೇಕರು ಎತ್ತಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಿಯಾಂಕ ಖರ್ಗೆ, ಬಿಕೆ ಹರಿಪ್ರಸಾದ್ ಮತ್ತು ಇನ್ನಿತರ ಹಲವು ನಾಯಕರು ಹಿಂದುತ್ವದ ಹೆಸರಲ್ಲಿ ನಡೆಸುತ್ತಿರುವ ಗೂಂಡಾಗಿರಿಯನ್ನ, ದಬ್ಬಾಳಿಕೆಯನ್ನ ಮತ್ತು ಧರ್ಮದ್ವೇಷವನ್ನ ಪ್ರಶ್ನಿಸುತ್ತಾ ಪ್ರತಿದಿನ ಸಮರ ಸಾರ್ತಾ ಇದ್ರೆ, ಅವರದೇ ಆಯೋಗದ ಅಧ್ಯಕ್ಷೆ ಹೀಗೆ ಕ್ರಿಮಿನಲ್ ಆರೋಪಿಗೆ ಆಶೀರ್ವಾದ ಮಾಡುವುದೆಂದ್ರೆ ಅರ್ಥ ಏನು ಎಂಬ ಪ್ರಶ್ನೆ ಎದುರಾಗಿದೆ. ವೈಚಾರಿಕ ಸ್ಪಷ್ಟತೆ ಇಲ್ಲದೆ ಯಾವುದೇ ಕ್ರೌರ್ಯವನ್ನ ಮತ್ತು ದಬ್ಬಾಳಿಕೆಯನ್ನು ಎದುರಿಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ನಾಗಲಕ್ಷ್ಮಿ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಮಹಿಳಾ ಆಯೋಗಕ್ಕೆ ವೈಚಾರಿಕ ಸ್ಪಷ್ಟತೆ ಇರುವವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಎಂಬ ಆಗ್ರಹಗಳು ಕೇಳಿಬಂದಿವೆ.